ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾಯ ತತ್ತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಪಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾನ್ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಭಗವಂತನ ಕರುಣೆಯನ್ನ ಕೊಂಡಾಡ್ತಾ ಇದ್ದಾರೆ. ಭಗವಂತ ಎಷ್ಟು ಕರುಣಾಳು. ಈ ಮುಂದಿನ ಪದ್ಯ ಅಂತೂ ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವಂತಹ ಪದ್ಯ. ಎಲ್ರಿಗೂ ಹರಿಕಥಾಮೃತ ಸಾರ ಅಂತಂದ್ರೆ ಸಾಕು, ಈ ಪದ್ಯ ಅವರ ಕಿವಿ ಮೇಲೆ ಬಿದ್ದಿರುವಂಥದ್ದು. ಬಹಳ ಸುಂದರವಾಗಿ ಭಗವಂತನ ಕರುಣೆಯನ್ನ ಈ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರನೋ ಅರಘಳಿಗೆ ಬಿಟ್ಟಗಲನು ರಮಾಧವನ ನೊಲಿಸರರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಗವಂತನ ಕರುಣೆಯನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ, ಶಾಸ್ತ್ರಬದ್ಧವಾಗಿ, ಸರಳವಾಗಿ ನಮ್ಮೆಲ್ಲರಿಗೆ ತಿಳಿಯೋ ಹಾಗೆ ಜಗನ್ನಾಥದಾಸರು ಇಲ್ಲಿ ತೋರಿಸಿದ್ದಾರೆ. ನಾವು ಮಾಡುವಂತಹ ಕರ್ಮಗಳೇನಿದೆ ಅಲ್ಲ, ಆ ಎಲ್ಲ ಕರ್ಮಗಳು ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದು. ದೇವರ ಪೂಜಾ ಮಾಡೋ ಸಮಯದಲ್ಲಿ ಮಾತ್ರ ಭಗವಂತನಲ್ಲಿ ಭಕ್ತಿ ಅಲ್ಲ, ನಾವು ಮಾಡುವಂತಹ ಎಲ್ಲ ಕರ್ಮಗಳು ಪ್ರಾತಃ ಪ್ರವೃತ್ತಿ ಸಾಯಾನ್ನೇ ಸಾಯಾನ್ನೇ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಲಿ. ಭಗವಂತ ಹೆಂಗ ಅನುಗ್ರಹ ಮಾಡ್ತಾನೆ ಅನ್ಲಿಕ್ಕೆ ಉದಾಹರಣೆ, ಆರೋಗ್ಯ ಚೆನ್ನಾಗಿಲ್ಲ, ಏಳ್ಲಿಕ್ಕೆ ಬರೋದಿಲ್ಲ, ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಅಂತಹ ಪರಿಸ್ಥಿತಿಯಲ್ಲೂ ಸಹಿತ ಭಗವಂತನ ಧ್ಯಾನ ಮಾಡಿದ್ರೆ ಮಲಗಿ ಪರಮಾದರದಿ ಪಾಡಲು, ಏಳ್ಲಿಕ್ಕೆ ಬರೋದೇ ಇಲ್ರಿ, ಮಲಗೆ ಬಿಟ್ಟಿದ್ದಾನೋ, ವ್ಯಾಪಾರ ಶೂನ್ಯನಾಗಿದ್ದಾನೆ, ಏನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಅಂದ್ರೂ ಅಲ್ಲೇ ಹಾಡಲು, ಭಗವಂತನ ಸ್ತೋತ್ರ ಮಾಡಲು ಕುಳಿತು ಕೇಳುವ. ಭಗವಂತ ಅವನ ಪಕ್ಕದಲ್ಲೇ ಬಂದು ಶ್ರವಣ ಮಾಡ್ತಾನಂತೆ, ಕೇಳ್ತಾನಂತೆ, ಅವನು ಸ್ತೋತ್ರ ಹೆಂಗ್ ಮಾಡ್ತಾನಂತೆ. ಮಲ್ಕೊಂಡು ಮಾಡಿದ್ರು ಅಷ್ಟು ಕರುಣಾ ಸಮುದ್ರ ಭಗವಂತ. ಇನ್ನು ಕುಳಿತು ಪಾಡಲು, ಎಲ್ಲರೂ ಮಾಡುವಂತಹ ಕೆಲಸ, ದೇವಸ್ಥಾನದಲ್ಲಿ, ಮನೆಯಲ್ಲಿ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಕುಳಿತು ಪಾಡಲು, ಕುಳಿತುಕೊಂಡು ಪಾಡಲು ಭಗವಂತ ಏನ್ ಮಾಡ್ತಾನೆ, ನಿಲುವ, ನಿಂತು ಕೇಳ್ತಾನಂತ, ಹೆಂಗ ಸ್ತೋತ್ರ ಮಾಡ್ತಾರೆ ಇವರು ಅಂತ. ಇನ್ನು ನಿಂತರೆ ನಲಿವ, ಭಗವಂತನ ಮುಂದೆ ನಿಂತು ಸ್ತೋತ್ರ ಮಾಡಿದ್ರೆ, ವಿಶೇಷವಾಗಿ ಆ ಭಗವಂತನ ಧ್ಯಾನ ಮಾಡಿದ್ರೆ ನಲಿವ, ಕುಣಿತಾನಂತೆ ಭಗವಂತ. ನಿನ್ನು ನಲಿದರೆ, ನರ್ತನ ಸೇವೆಯನ್ನ ಮಾಡಿದ್ರೆ ಒಲಿಬೆ ನಿಮಗೆಂಬ, ಭಗವಂತ ಅಷ್ಟು ಹತ್ತಿರ ಬಂದು ಅನುಗ್ರಹ ಮಾಡ್ತಾನಂತೆ. ಅಂದ್ರೆ ನೋಡಿ, ದೇವರು ಎಷ್ಟು ಕರುಣಾ ಸಮುದ್ರ ಅನ್ಲಿಕ್ಕೆ ಈ ಪದ್ಯವನ್ನ ನಾವು ನೆನಪಿಡಬೇಕು. ಸುಲಭನು ಹರಿ ತನ್ನವರ ಅರಘಳಿಗೆ ಬಿಟ್ಟಗಲನು, ಒಂದು ಕ್ಷಣನೂ ಬಿಟ್ಟು ಹೋಗೋದಿಲ್ಲಂತೆ. ಇಂತಹ ಭಗವಂತನನ್ನ, ಇಷ್ಟು ಸುಲಭನಾಗಿರುವಂತಹ ಭಗವಂತನನ್ನ ಒಲಿಸಲು ಅರಿಯದೆ, ಇಷ್ಟು ಭಗವಂತ, ಈ ಭಗವಂತನಷ್ಟು ಸರಳ ಯಾರೂ ಇಲ್ಲ ಜಗತ್ನಲ್ಲಿ, ಬ್ರಹ್ಮಾಂಡದಲ್ಲೇ ಯಾವ ದೇವತೆನೂ ಇಲ್ಲ. ಅಂತಹ ಭಗವಂತನನ್ನ ಒಲಿಸದೆ ಪಾಮರರು ಬಳಲುವರು ಭವದೊಳಗೆ. ಈ ಭಗವಂತನನ್ನ, ನಾರಾಯಣನನ್ನ ಒಲಿಸಿಕೊಳ್ಳಿಕ್ ಸಾಧ್ಯ ಆಗದೆ, ಇಷ್ಟು ಸರಳನಾಗಿರುವಂತಹ ಆ ಭಗವಂತನ ಸ್ತೋತ್ರ ಮಾಡದೆ ಈ ಭವನದೊಳಗೆ ಮುಳುಗಿ ಮುಳುಗಿ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯವಾದ ಅರ್ಥ. ವ್ಯಾಖ್ಯಾನದಲ್ಲಿ ಸ್ವಲ್ಪ ಅರ್ಥಗರ್ಭಿತವಾಗಿ ಇನ್ನೂ ಆಳಕ್ಕೆ ಇಳಿದು ಈ ಪದ್ಯಕ್ಕೆ ವ್ಯಾಖ್ಯಾನ ಬರೀತಾರೆ. ಆರೋಗ್ಯ ಸರಿ ಇಲ್ದಾಗ ಮಲಗೋದು ಬೇರೆ, ನಾವು ನಿತ್ಯದಲ್ಲಿ ಮಲಗ್ತೀವಲ್ಲ,
ಆ ಮಲಗೋದನ್ನೇ ಭಗವಂತನ ಪೂಜೆ ಅಂತ ಅನ್ಕೊಳ್ಬೇಕು. ಪದ್ಮನಾಭಾಯ ನಮಃ ರಾಯಾನ್ನಿಶೀತ ಸಮಯೇ, ನಿಶೀತ ಸಮಯದಲ್ಲಿ ಪದ್ಮನಾಭನನ್ನ ಸ್ಮರಣೆ ಮಾಡಬೇಕು. ಎಲ್ಲ ದೇಹದ ವ್ಯಾಪಾರಗಳು ನಿಂತಿರ್ತಾವೆ, ಏನು ಕೆಲಸ ಮಾಡ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇಂದ್ರಿಯಗತವಾಗಿರುವಂತಹ ಸ್ವಪ್ನ ಕಾರ್ಯದಲ್ಲಿ ದಶೇಂದ್ರಿಯಗಳು ಯಾವಾಗಲೂ ಎದ್ದಿರ್ತಾವೆ, ಮನಸ್ಸಿನ ಸಂಚಾರ ನಡೀತಾ ಇರ್ತದೆ. ಆ ಸಮಯದಲ್ಲೂ ಸಹಿತ ಪರಮಾದರದಿ ಅಂದ್ರೆ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದೇ ಆದ್ರೆ ಪರಮ ಸ್ನೇಹ ಸಂಯುಕ್ತ ಯಥಾರ್ಥೋ ಜ್ಞಾನತೋ ಭವೇ ಸಾ ಭಕ್ತಿ ರೀತಿ ವಿಜ್ಞೇಯ ಸಾಧನಂ ಭೋಗ ಮೋಕ್ಷಯೋಹೋ ಅಂತ ಆಚಾರ್ಯರು ತಿಳಿಸಿದ ಹಾಗೆ, ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಮಲಗಿರ್ತಾರೆ, ರಾತ್ರಿ ಆಗಿರ್ತದೆ, ಮಲಗಿರ್ತಾರೆ, ಯಾವ ಇಂದ್ರಿಯ ವ್ಯಾಪಾರವು ನಡೀತಿರೋದಿಲ್ಲ. ಆ ಸಮಯದಲ್ಲೂ ಸಹಿತ ಸ್ತೋತ್ರ ಮಾಡಿದ್ದೇ ಆದ್ರೆ ಕುಳಿತು ಕೇಳುವ, ಎಲ್ಲಿ ಕುಳಿತುಕೊಂಡು ಕೇಳ್ತಾನ್ರಿ ಅವನು? ಹೊರಗಡೆ ಅಷ್ಟೇ ಕೇಳೋದಲ್ರಿ, ನಮ್ಮ ಹೃದಯಾಕಾಶದಲ್ಲೇ ಬಂದು ಕುಳಿತುಕೊಂಡು ಕೇಳ್ತಾನಂತೆ. ಅಷ್ಟು ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಅಧಿಕಾರಿಯಾಗಿರುವಂಥವನು ಅಂದ್ರೆ ಎಲ್ಲರನ್ನೂ ಸೇರಿಸೇ ಹೇಳಬಿಟ್ಟು ಕುಳಿತು ಪಾಡಲು, ಸ್ತೋತ್ರ ಮಾಡಬೇಕಾದ್ರೆ, ದೇವ್ರ ಪೂಜಾ ಮಾಡಬೇಕಾದ್ರೆ ಕುಳಿತುಕೊಂಡು ಪೂಜಾ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಲುವ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಕೊಡ್ಲಿಕ್ಕೆ ತಯಾರಾಗ್ತಾನೆ. ಓ, ಸ್ತೋತ್ರ ಮಾಡ್ತಾ ಇದ್ದಾನೆ, ಭಕ್ತಿ ಮಾಡ್ತಾ ಇದ್ದಾನೆ. ನಿಮ್ಮ ಭಕ್ತಿಯ ಒಂದು ವೇಗ ಎಷ್ಟಿದೆ ಅದರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೆ. ಎಷ್ಟು ಸರಿಯಾಗಿ ತಿಳ್ಕೊಂಡಿದ್ದಾನೆ. ಲಕ್ಷ್ಮೀದೇವಿ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ. ಕಾರಣ ಏನು ಅಂದ್ರೆ ತನ್ನ ಹೆಂಡತಿ ಅಂತ ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ನನ್ನನ್ನ ತಿಳಿದವರಲ್ಲಿ ಇವಳು ಮೊದಲನೆಯವಳು, ಪ್ರಧಾನಲಾಗಿರುವಂಥವಳು, ನನ್ನನ್ನ ಸರಿಯಾಗಿ ತಿಳ್ಕೊಂಡಿದ್ದಾಳೆ. ನಾವು ಲೋಕದಲ್ಲಿ ಕಾಣ್ತೇವೆ ನೋಡಿ, ಲೋಕದ ಉದಾಹರಣೆಯನ್ನು ಕೊಟ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ಉದಾಹರಣೆಗೆ ನನ್ನ ಬಗ್ಗೆ ಏನೇನೋ ತಪ್ಪು ಅಪಪ್ರಚಾರವನ್ನು ಮಾಡು, ಕೆಟ್ಟದನ್ನ ಮಾತಾಡು ಎಷ್ಟೋ ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಹಾಗೆ ಮಾತಾಡಿದ್ರು ಕೆಲವರು ಇಲ್ಲ, ನೀವು ಅಂಥವ್ರಲ್ಲ, ನೀವು ಬಹಳ ಒಳ್ಳೆಯವರು, ಜನ ಏನಾರ ಮಾತಾಡ್ಕೊಳ್ಳಿ, ನೀವ್ಯಾರು ಅಂತ ನಮಗ್ ಗೊತ್ತು ಅಂತ ಅಂದಾಗ ಕೇಳದಂಥವನಿಗೆ ಓ, ನನ್ನ ಬಗ್ಗೆ ಸರಿಯಾಗಿ ಇವನಿಗೆ ಗೊತ್ತಿದೆ, ಇವನ್ ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾನೆ, ಅವರೆಲ್ಲ ಅವ್ರು ಮಾತಾಡಿದ್ರು ಅದೇನು ಅವಶ್ಯಕತೆ ಇಲ್ಲ, ಇವ ಸರಿಯಾಗಿ ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ ಅಂತ ಹೇಗೆ ನಾವು ಲೋಕದಲ್ಲಿ ಕಾಣ್ತೀವೋ, ಇದು ಮನುಷ್ಯರ ವಿಷಯದಲ್ಲಿ ಬೇರೆ. ಭಗವಂತನ ವಿಷಯದಲ್ಲಿ ಬೇಕಾದ್ದು ಮಾತಾಡಿದ್ರು, ಬೇಕಾದ್ದು ಅಪಪ್ರಚಾರ ಮಾಡಿದ್ರು, ದೇವ್ರಿಗೇನು ಸಂಬಂಧ ಇಲ್ಲ, ಬೇಕಾದ್ ಮಾಡ್ಕೋ ಅಂತಾನೆ ಭಗವಂತ. ಸ್ವತಂತ್ರ ಭಗವಂತ, ಯಾರಿಂದನೂ ಏನೂ ಆಗಬೇಕಾಗಿಲ್ಲ. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಗುಣಗಳನ್ನ ಚೆನ್ನಾಗಿ ತಿಳಿದು ಪಾಡಲು, ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇದೇ ಜಗನ್ನಾಥದಾಸರು ಹೇಳಿರುವಂಥದ್ದು. ಭಗವಂತನ ಸ್ತೋತ್ರ ಹೆಂಗ್ ಮಾಡಬೇಕು? ಭಕ್ತಿಯಿಂದ ಮಾಡಬೇಕು, ತಿಳಿದು ಭಜನೆ ಮಾಡಬೇಕು. ಅವಾಗ ಭಗವಂತ ವಿಶೇಷವಾಗಿ ನಿಂತರೆ, ಅದು ಮುಂದೆ ಹೇಳ್ತಾರೆ, ಅಂದ್ರೆ 11 ಇಂದ್ರಿಯಗಳಿಂದಲೂ ಎಚ್ಚರವಾಗಿ ನಿಂತು ಭಗವಂತನ ಸ್ತೋತ್ರ ಮಾಡಿದ್ದೇ ಆದ್ರೆ ಭಗವಂತ ನಲಿವ ಅನ್ನೋದಕ್ಕೆ ನಿಮ್ಮ ಎದುರಿಗೆ ಸುಳಿದಾಡ್ತಾನಂತೆ, ಎಲ್ಲ ಕಡೆ ಕಾಣಿಸ್ತಾನಂತೆ. ಪ್ರಹ್ಲಾದರಾಜರಿಗೆ ಭಗವಂತ ಎಲ್ಲ ಕಡೆ ಕಾಣಿಸ್ತಿದ್ದ, ಶ್ರೀಮದಾಚಾರ್ಯರಿಗೆ ಎಲ್ಲ ಕಡೆ ಭಗವಂತ ಕಾಣಿಸ್ತಿದ್ದ. ಹಾಗೆ ದೊಡ್ಡ ದೊಡ್ಡ ಜ್ಞಾನಿಗಳು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮ ತೀರ್ಥರು ಭಗವಂತನನ್ನ ಎಲ್ಲ ಕಡೆ ನೋಡುವಂಥವ್ರು ಮಹಾನುಭಾವರು. ಅದನ್ನಿಲ್ಲಿ ತಿಳಿಸ್ತಾರೆ. ಭಕ್ತರು ಅಷ್ಟು ಭಕ್ತಿಯಿಂದ ಸ್ತೋತ್ರ ಮಾಡಿದ್ದೇ ಆದ್ರೆ ಅವರ ಹತ್ತಿರನೇ ಸುಳಿದಾಡ್ತಾನಂತೆ. ವ್ಯಾಸರಾಜರ ಕಥೆಯಲ್ಲಿ ನಾವು ಕೇಳ್ತೀವಲ್ಲ, ಕನಕದಾಸರಿಗೆ ಹೇಳ್ತಾರೆ ದೇವರು ದರ್ಶನ ಮಾಡಿಸಬೇಕು ಅಂತ. ಆಗ್ಲಿ ಸ್ವಾಮಿ, ಅವಶ್ಯವಾಗಿ. ಕನಕದಾಸರು ಹೇಳ್ತಾರೆ ಭಗವಂತನ ಹತ್ರ, ಸ್ವಾಮಿ, ನಾನಿನ್ನ ದಾಸನಾಗ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ, ನಾ ಕರೆದುಕೊಳ್ಳೆ ನೀ ಬರಬೇಕು. ಆಗ್ಲಿ ಅಂತಾನೆ ಭಗವಂತ. ಅಷ್ಟು ಕರುಣಾ ಸಮುದ್ರ ಭಗವಂತ. ಇದನ್ನೆಲ್ಲ ಸ್ಮರಣೆ ಮಾಡಬೇಕು ಈ ಸಂದರ್ಭದಲ್ಲಿ. ಕನಕದಾಸರು ಕರೆದುಕೊಳ್ಳೆ ಭಗವಂತ ಬರ್ತಿದ್ದ. ವ್ಯಾಸರಾಜರು ಹೇಳಿದ್ರು ಮಠದಲ್ಲಿ ಎಲ್ಲರಿಗೂ ದರ್ಶನ ಮಾಡಿಸಬೇಕು, ಆಗ್ಲಿ ಸ್ವಾಮಿ ಅಂತ. ಕನಕದಾಸರ ಯೋಗ್ಯತೆ ಬಹಳ ದೊಡ್ಡ ಯೋಗ್ಯತೆ. ಅಷ್ಟು ಸುಲಭನಾಗಿರುವಂತವನು ಭಗವಂತ. ಭಕ್ತಿಯ ಪಾಶಕ್ಕೆ ಓಡೋಡಿ ಬರ್ತಾನೆ. ಒಲಿವೆ ಅಂತ ಶಬ್ದ ಹೊಡೆದಿದ್ದಾರೆ, ಅಂದ್ರೆ ಪ್ರತ್ಯಕ್ಷನಾಗಿ ಕಾಣಿಸ್ತಾನೆ.
ಅದು ಕನಕದಾಸರು, ವ್ಯಾಸರಾಜರು, ವಾದಿರಾಜರು ಎಲ್ಲ ಪ್ರತ್ಯಕ್ಷವಾಗಿ ಭಗವಂತನನ್ನ ನೋಡಿದಂಥವರು. ಜ್ಞಾನಾನಂದಮಯನಾಗಿರುವಂತಹ ಭಗವಂತ ನಲಿದರೆ ಒಲಿವೆ, ಭಗವದ್ವಿಷೇಕವಾಗಿ ನೀವು ನಲಿದಿದ್ದೇ ಆದ್ರೆ, ಅಂದ್ರೆ ಅಷ್ಟು ಭಕ್ತಿಯನ್ನ ಮಾಡಿದ್ದೇ ಆದ್ರೆ ನಾನು ನಿಮಗೆ ಒಲಿವೆ, ಪ್ರತ್ಯಕ್ಷನಾಗಿ ಕಾಣಿಸ್ತೇನೆ. ಇಂತಹ ಸುಲಭನೋ ಹರಿ ತಸ್ಮಾತ್ ಸರ್ವೇಷು ಕಾರ್ಯೇಷು ಮಾಮನುಸ್ಮರ ಯುದ್ಧತ. ಅಷ್ಟು ಭಗವಂತ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ನಿತ್ಯದಲ್ಲಿ ಭಗವಂತನನ್ನು ಯಾರು ಸ್ತೋತ್ರ ಮಾಡ್ತಾರೋ, ಕೊಂಡಾಡ್ತಾರೋ ಅವರಿಗೆ ಅವರನ್ನ ಬಿಟ್ಟು ಅರಘಳಿಗೆ ಸ್ವಲ್ಪ ಕಾಲರಾದರೂ ಬಿಟ್ಟು ಹೋಗೋದಿಲ್ಲಂತೆ, ಅಲ್ಲೇ ಇರ್ತಾನಂತೆ ಭಗವಂತ. ರಮಾಧವನ ಒಲಿಸಲರಿಯದೆ, ಲಕ್ಷ್ಮೀದೇವಿಯನ್ನ ಭಗವಂತನನ್ನ ಒರೆಸ್ಲಿಕ್ಕೆ ಸಾಧ್ಯ ಆಗದೆ ಸಾಮಾನ್ಯ ಜನ ಏನಾಗ್ತಾ ಇದ್ದಾರೆ, ಪಾಮರರು ಬಳಲುವರು. ಸಾಮಾನ್ಯ ಜನ ಅಂದ್ರೆ ಎರಡು ರೀತಿಯ ಅರ್ಥವನ್ನ ಹೇಳ್ತಾರೆ. ಒಂದು ಸಾಮಾನ್ಯವಾಗಿರುವಂಥವ್ರು, ಏನು ಗೊತ್ತಿಲ್ಲದೆ ಇರುವಂಥವ್ರು. ಎರಡನೇದಾಗಿ ಅಹಂಕಾರ ಮತ್ತು ಮಮಕಾರದಲ್ಲಿ ಮುಳುಗಿ ಭಗವದ್ವಿಷಯಕವಾದ ಜ್ಞಾನರಹಿತರಾಗಿರುವಂಥವ್ರು, ಇವರು ಸಾಮಾನ್ಯರು ಅಂತ ಅರ್ಥ. ಇಂಥವರು ಇವರೇನ್ ಮಾಡ್ತಾ ಇದ್ದಾರೆ, ಭವದೊಳಗೆ, ಈ ಭವ ಸಮುದ್ರದಲ್ಲಿ ಅಂದ್ರೆ ಅಜ್ಞಾನಾಖ್ಯ ಅಂಧಕಾರದಲ್ಲಿ ಬಳಲುವರು. ದಾರ, ಪುತ್ರ ಅಂದ್ರೆ ಹೆಂಡತಿ, ಮಕ್ಕಳು, ಸಂಸಾರ ಇದರಲ್ಲೇ ಮುಳುಗಿ ಮುಳುಗಿ ಕಷ್ಟ ಪಡ್ತಾರೆ ಹೊರತು ಭಗವಂತನ ಜ್ಞಾನ ಅವರಿಗೆ ಆಗೋದೇ ಇಲ್ಲ. ಅದಕ್ಕೆ ಎಚ್ಚರವಾಗಿರ್ರಿ ಅಂತಾರೆ ಜಗನ್ನಾಥದಾಸರು. ಅಂದ್ರೆ ಅಹಂಕಾರ, ಮಮಕಾರ, ನಾನು ಮತ್ತು ನನ್ನದು, ಇದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಭಗವಂತ ಬರೋದಿಲ್ಲ. ಇದು ಎರಡನ್ನ ಯಾವಾಗ ನೀವು ಬಿಡ್ತೀರೋ, ಬೃಹನ್ನಾರದಿಯ ಪುರಾಣದಲ್ಲಿ ಏಕಾದಶಿ ಮಹಾತ್ಮೆ ಹೇಳಬೇಕಾದ್ರೆ ಹೇಳ್ತಾರೆ, ಯಸ್ವಪ್ನಸ್ತು ಶಯನೇ ಹರಿಂ ಚಿಂತಯೇತ್ ನರಃ ಸ ಹರಿಹಿ ಕೀರ್ತನಂ ತಸ್ಯ ಸತಿಷ್ಠನ್ ಶೃಣುತೆ ಮುದಾ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ನಾವೇನು ಹೇಳಿದವೋ ಜಗನ್ನಾಥದಾಸ್ ಹೇಳಿರೋ ಮಾತೆ, ಸಂಸ್ಕೃತದಲ್ಲಿ ನಾವಿದನ್ನು ಕಾಣ್ತಾ ಇದ್ದೀವಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೇ ನಲಿವ, ಅದನ್ನೇ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಯಸ್ತಿಷ್ಠನ್ ಕೀರ್ತಯೇ ದೇವಂ ಭಕ್ತ್ಯ ಯುಕ್ತೋ ನರುತ್ತಮಃ ಯಸ್ಸಮುತ್ಥಾಯ, ಯದ್ ನಿಂತುಕೊಂಡು ಮಾಡಿದ್ರೆ ಮತಿಮಾನ್ ಜಗದಾಧಾರ ಈಶ್ವರಂ. ಬಹಳ ಸುಂದರವಾಗಿ ಹೇಳ್ತಾರೆ. ಸ ಹರಿಹಿ ಪರಮಃ ಪ್ರೀತೋ ಪ್ರತ್ಯಕ್ಷೋ ಭವತಿ ಧ್ರುವಂ. ಲಜ್ಜೆಯನ್ನ ಬಿಟ್ಟು ಆ ಭಗವಂತನ ಸ್ತೋತ್ರವನ್ನ, ವಿಷ್ಣುವಿನ ಭಕ್ತ ಅಂತ ನಾವು ಸ್ತೋತ್ರ ಮಾಡಿದ್ದೇ ಆದ್ರೆ, ನಾವೆಲ್ಲ ಭಾಗವತರು ಭಗವಂತ ವಿಷ್ಣುವಿನ ಭಕ್ತರು ಅಂತ ಆ ಭಗವಂತನ ಸ್ತೋತ್ರ ಮಾಡಿದ್ದೇ ಆದ್ರೆ ಭಕ್ತಿಯಿಂದ ಭಗವಂತ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾನೆ ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮನದೊಳಗೆ ತಾನಿಪ್ಪ. ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅವರಿಗೆ ಇದು ಉತ್ತರವನ್ನ ಹೇಳಬಹುದು. ಎಷ್ಟು ಅನುಗ್ರಹ ಮಾಡ್ತಾನೆ ಭಗವಂತ ನಮ್ಮಲ್ಲಿದ್ದು. ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನ. ಮರವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಬಹಳ ಸುಂದರವಾದ ಪದ್ಯ, ಬಹಳ ಅರ್ಥಗರ್ಭಿತವಾಗಿರುವಂತಹ ಪದ್ಯ. ಮೊದಲನೇದಾಗಿ ನೋಡೋಣ, ಸಾಧನೆ ಮಾಡ್ತಾರೆ. ಏಕಾದಶಿ ಅಂತಾರೆ, ಚಾತುರ್ಮಾಸ್ಯ ಅಂತಾರೆ, ಲಕ್ಷಪತ್ತಿ ಅಂತಾರೆ, ಪ್ರದಕ್ಷಿಣೆ ಅಂತಾರೆ, ಹೋಮ ಯಾಗ, ತೀರ್ಥಯಾತ್ರೆ, ದಾನ, ದೇವರ ಪೂಜಾ ಅಂತಂತಾರೆ. ಹಿಂಗೆಲ್ಲ ಮಾಡೋರಿಗೆ ಏನಾಗತ್ತೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಏನಾಗತ್ತೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಸಾಧನೆಯಿಂದ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ. ಗುಣಪೂರ್ಣನಾಗಿರುವಂತಹ ಭಗವಂತ ತಾನು ಮನದೊಳಗಿಪ್ಪ, ಮನಸ್ಸಿನಲ್ಲಿ ಯಾವಾಗಲೂ ಇರ್ತಾನೆ ಭಗವಂತ. ಅದಕ್ಕೆ ಸ್ವಯಂ ಶಕ್ತಿ ಇಲ್ಲ, ಭಗವಂತನಿಂದ ಅದು ಪ್ರವರ್ತಿತವಾಗಿರುವಂಥದ್ದು. ಮನ ಎಂದೆನಿಸಿಕೊಂಬ, ಮನಸ್ಸೇ ಆಗಿಬಿಡ್ತಾನೆ ಭಗವಂತ. ಅವನಲ್ಲಿ ನಿಂತು ಎಲ್ಲ ಕೆಲಸವನ್ನ ಮಾಡಿಸ್ತಾನೆ. ಇಷ್ಟೇ ಅಲ್ಲ, ಜೊತೆಗೆ ಮನಸ್ಸಿನಲ್ಲಿ ನಡೆಯುವಂತಹ ಅನೇಕ ವಿಧವಾದ ಕರ್ಮಗಳಿಂತಿದ್ದಾವಲ್ಲ, ಇವತ್ತಿಲ್ಲಿ ಕೂತಿರ್ತಾರೆ, ಮನಸ್ಸಿನಿಂದ ಯಾವುದೋ ಊರಿಗೆ ಹೋಗಿರ್ತಾರೆ. ನಾವು ಎಷ್ಟೋ ಸಾರಿ ಇವನ್ನ ನಾವು ಗಮನಿಸುವಂಥದ್ದು ಲೌಕಿಕವಾಗಿ. ಇಲ್ಲೇ ಕೂತಿರ್ತಾರೆ, ಆಫೀಸಿನ ಚಿಂತೆ ಮಾಡ್ತಿರ್ತಾರೆ, ಆಫೀಸ್ನಾಗ ಕೂತ್ಕೊಂತಾರೆ, ಮನೆ ಚಿಂತನೆ ಮಾಡ್ತಾರೆ, ಮನಸ್ಸಿನಲ್ಲೇ ಎಲ್ಲ ನಡೀತಿರ್ತದೆ. ಎಷ್ಟ್ ಜನ ಬಂದಿರ್ತಾರ ಮನೆಯೊಳಗೆ, ಅಡಿಗೆ ಏನ್ ಮಾಡ್ಯಾರೆ, ಊಟ ಮಾಡಿದ್ವ ನಾವು, ಮಕ್ಳು ಬಂದಾರ, ಹೆಂಡತಿ ಬಂದಾರ, ಅತ್ತೆ ಮಾವೆಲ್ಲಿ ಹೋದ್ರು, ಅಕ್ಕ ತಂಗಿ ಆರಾಮಿದ್ದಾರ, ಎಲ್ಲಾ ವಿಚಾರಗಳು ಆ ಮನಸ್ಸಿನ
ಒಳಗಡೆ ನಡೀತಾ ಇರ್ತದೆ. ಆ ಮನದ ವೃತ್ತಿಗಳು ಅಂತ ಏನಿದ್ದಾವಲ್ಲ ಅದಕ್ಕೆ ಅನುಸರಣೆ ಮಾಡಿ, ಅದರಲ್ಲೂ ಮನಸ್ಸಿನ ವೃತ್ತಿಗಳ ಬಗ್ಗೆ ಹೇಳ್ತಾರೆ. ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಇವು ಭಿನ್ನ ಭಿನ್ನವಾಗಿರುವಂಥದ್ದು. ಆ ಇಚ್ಛೆಗಳಿಗೆ ಅನುಗುಣವಾಗಿ ಬುದ್ಧಿ ಇದೆ. ನಾನು ಸಾಮಾನ್ಯವಾಗಿ ಕಾಣುವಂಥದ್ದು ಶಾಸ್ತ್ರದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಇದೆ, ಮೂರಿದೆ. ಆ ಮೂರೂ ಭಗವಂತನಲ್ಲಿ ಬರಬೇಕು. ಜ್ಞಾನ, ಭಗವದ್ವಿಷಯವಾದ ಜ್ಞಾನ ಬೇಕು. ಭಕ್ತಿ, ಭಗವಂತನಲ್ಲಿ ಭಕ್ತಿ ಬೇಕು. ವೈರಾಗ್ಯ, ವಿಷಯ ಪದಾರ್ಥಗಳಲ್ಲಿ ಬೇಕು. ಆದ್ರೆ ನಮ್ಗೆ ತಿರ್ಗಾ ಮುರುಗಾಗ್ಬಿಟ್ಟಿದೆ. ವೈರಾಗ್ಯ ದೇವರಲ್ಲಿ, ಪಟ್ಟ ದೇವರ ಹತ್ರ ಹೋಗೋದೇ ಇಲ್ಲ. ಜ್ಞಾನ, ಲೌಕಿಕ ವಿಷಯವಾದ ಜ್ಞಾನ, ಅದರಲ್ಲೇ ನಮಗೆ ಆಸಕ್ತಿ. ಇನ್ನು ಭಕ್ತಿ, ಹೆಂಡತಿಯ ಮೇಲೆ ಭಕ್ತಿ, ಮಕ್ಕಳ ಮೇಲೆ ಪ್ರೀತಿ, ಭಕ್ತಿ. ಅದಕ್ಕೆ ಶಾಸ್ತ್ರಕಾರರು ಎಚ್ಚರಿಕೆಯನ್ನು ಕೊಟ್ಟರು. ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ನಾನು ನನ್ನದು ಅನ್ನುವಂತ ಅಭಿಮಾನ ಏನಿದೆ ಅಲ್ಲ, ಅದರಲ್ಲೇ ಮುಳುಗಿ ಮುಳುಗಿ ಆ ಮನದ ವೃತ್ತಿಗಳಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇದ್ದಾನಪ್ಪ, ಅನುಸರಿಸಿ. ಅದಕ್ಕೆ ಅನುಗುಣವಾಗಿ ಭಗವಂತ ನಾನಾ ವಿಧವಾದ ಭೋಗಗಳನ್ನ ಅವನಿಗೆ ಕೊಡ್ತಾನೆ. ಅವನ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಏನ್ ಮಾಡ್ತಾನೆ, ನೀ ಏನ್ ಮಾಡಿದ್ಯೋ ಅದನ್ನ ನೀ ಊಟ ಮಾಡಪ್ಪ ಅಂತಾನೆ. ಅವನ ಅವನ ವ್ಯಕ್ತಿ ಏನು ಕರ್ಮ ಮಾಡಿರ್ತಾನೋ ಜೀವ, ಅದಕ್ಕೆ ಅನುಗುಣವಾಗಿ ಕೊಡ್ತಾನೆ. ಅದರಲ್ಲೂ ಜೀವ ಅಂದ್ರೆ ಮತ್ತೆ ಮೂರು ಬರಬೇಕು. ತ್ರಿವಿಧ ಚೇತನಕ್ಕೆ ಸಾತ್ವಿಕರು, ರಾಜಸರು ಮತ್ತು ತಾಮಸರು. ಈ ಮುಕ್ತಿಯೋಗ್ಯಾದಿ ತ್ರಿವಿಧ ಜೀವರಿಗೆ ಸ್ವರೂಪಭೂತವಾದ ನಿತ್ಯವಾದ ಸ್ವರೂಪ ಸ್ವಭಾವವನ್ನು ಅನುಸರಿಸಿ ಅವರಿಗೆ ಅನುಗುಣವಾಗಿ ಅವರಿಗೇನ್ ಕೊಡ್ತಾನೆ ಭಗವಂತ, ಎಲ್ಲವನ್ನ ಕೊಡ್ತಾನೆ. ಭೋಗವನ್ನ ಸಾಧನೆ ಮಾಡಿರುವಂಥವ್ರಿಗೆ ಒಳ್ಳೆ ಜ್ಞಾನವನ್ನೇ ಕೊಡ್ತಾನೆ, ಆನಂದವನ್ನೇ ಕೊಡ್ತಾನೆ. ಇನ್ನು ಜೊತೆಗೆ ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ಮನವನಿತ್ತರೆ ತನ್ನವ ನೀವನು. ಭಗವಂತ ನಿಮಗೆ ಒಲಿಬೇಕು ಅಂತ ಯಾರಿಗಾದ್ರೂ ಇದ್ರೆ ಏನ್ ಮಾಡಬೇಕು, ನಿಮ್ಮ ಮನಸ್ಸನ್ನೇ ಭಗವಂತನಿಗೆ ಕೊಡಬೇಕು. ಭಗವಂತ ನಿಮ್ಮಿಂದ ಏನೂ ಕೇಳೋದಿಲ್ಲ. ಬೆಳ್ಳಿ, ಬಂಗಾರ, 10 ಮಾರು ಹೂವು ಯಾವ್ಯಾವುದು ಭಗವಂತನಿಗೆ ಬೇಕಾಗಿಲ್ಲ. ಜಡವಾದ ಪದಾರ್ಥಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ ಭಗವಂತ? ಲಕ್ಷ್ಮೀಪತಿಯಾಗಿರುವಂತವನು ಭಗವಂತ. ಈ ಎಲ್ಲ ಪದಾರ್ಥಗಳಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಕೊಡಬೇಕಾದ್ರೆ, ಸ್ವಾಮಿ ಇದು ನೀನು ಕೊಟ್ಟಿದ್ದು, ನಿನ್ನಿಂದ ಬಂದಿರುವಂತದ್ದು, ನಾಹಂಕರ್ತ ಹರಿಕರ್ತ. ಆ ಶ್ಲೋಕದ ತಾತ್ಪರ್ಯವೇ ಇಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ ಜಗನ್ನಾಥದಾಸರು. ಮನವನಿತ್ತರೆ ತನ್ನ ನೀವನು. ತನ್ನ ಮನಸ್ಸನ್ನೇ ಭಗವಂತನಿಗೆ ಕೊಟ್ಟು ಬಿಟ್ರೆ ಭಗವಂತ ಏನು ಮಾಡ್ತಾನೆ, ತನ್ನ ನೀವನು, ಅವರಿಗೆ ತನ್ನನ್ನೇ ಕೊಟ್ಟು ಬಿಡ್ತಾನಂತ. ಪ್ರಹ್ಲಾದ ಏನು ಮಾಡ್ದ? ಏನು ಮಾಡಿಲ್ಲ, ಒಂದೇ ಕೆಲಸ ಮಾಡಿದ್ದವ. ಏನ್ ಮಾಡ್ದ? ತನ್ನ ಮನಸ್ಸನ್ನೇ ಭಗವಂತನಿಗೆ ಕೊಟ್ಟ. ಮನಸ್ಸನ್ನ ಭಗವಂತನಿಗೆ ಕೊಡೋದು ಒಂದು ಅರ್ಥ ಏನು? ಮನಸ್ಸಿನಲ್ಲಿ ಯಾವ ಬೇರೆ ವಿಚಾರವನ್ನ ಮಾಡದೆ ಭಗವಂತನ ಧ್ಯಾನವನ್ನ ಮಾಡುವಂಥದ್ದು, ಭಗವಂತನಲ್ಲೇ ಮನಸ್ಸನ್ನ ಇಡುವಂಥದ್ದು. ಆ ರೀತಿಯಾಗಿ ಇಟ್ಟು ಯಾರು ತನುವ ದಂಡಿಸಿ, ಈ ದೇಹ ಇದೆ ಅಲ್ಲ, ಶರೀರ, ಇದು ಬಹಳ ವಿಚಿತ್ರವಾಗಿರುವಂಥದ್ದು. ಇದು ಯಾವಾಗಲೂ ಆರಾಮಾಗಿರಬೇಕು ಅಂತಂತದೆ, ಕಷ್ಟ ಆಗಬಾರದು. ಇನ್ನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ, ಈ ಶರೀರಕ್ಕೆ ಝಳ ಹತ್ತಬಾರದು ಅಂತಾರೆ. ಒಟ್ಟ ಕಷ್ಟಪಡಬಾರ್ದಪ್ಪ, ಯಾವಾಗ್ಲೂ ಸುಖ ಇರಬೇಕು ಅಂತ ಅನ್ನಿಸ್ತದೆ. ಈ ದೇಹದ ಸ್ವಭಾವನೆ ಅಂತದ್ದು, ಮನುಷ್ಯ ಸ್ವಭಾವ ಈ ಶರೀರದ್ದು. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ರು, ತನುವ ದಂಡಿಸಿ, ಕಾಲ ಕಾಲಕ್ಕೆ ಸರಿಯಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಿ, ಶುದ್ಧವಾಗಿ ಆಚರಣೆಯನ್ನ ಅನುಷ್ಠಾನವನ್ನ ಮಾಡಿ, ಏಕಾದಶಿ ಚಾತುರ್ಮಾಸ ಉಪವಾಸಗಳನ್ನ ಮಾಡಿ, ಕೃಚ್ಚಾದಿ ಚಾಂದ್ರಾಣಾದಿ ವ್ರತಗಳನ್ನ ಮಾಡಿ, ಈ ದೇಹವನ್ನ ಸಾಣೇಕಲ್ಲಿಗೆ ಗಂಧದ ಕಟ್ಟಿಗೆಯನ್ನ ತೇದಾಗ ಹೇಗೆ ಅದು ಸುವಾಸನೆ ಬರ್ತದೋ ಹಾಗೆ ಭಕ್ತಿ ಬರಬೇಕು. ಭಕ್ತಿ ಅನ್ನುವಂತಹ ವಾಸನೆ ಬರಬೇಕು. ಹಾಗೆ ಈ ದೇಹವನ್ನ ದಂಡಿಸಬೇಕು ಭಗವಂತನಿಗಾಗಿ. ಯಾರು ಆ ರೀತಿಯಾಗಿ ದೇಹವನ್ನ ದಂಡಿಸ್ತಾರೋ, ದಿನದಿ ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ, ಹಬ್ಬ ಹುಣ್ಣಿಮೆ ಅಂತ ಕೈ ಮುಗಿಯೋದಲ್ಲ, ಅದು ಭಕ್ತಿ ಅಲ್ಲ ಅದು. ಅದನ್ನಿಲ್ಲಿ ಹೇಳ್ತಾರೆ ಜಗನ್ನಾಥದಾಸರು, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ. ಯಾರು ಸಾಧನೆಯನ್ನ ಮಾಡ್ತಾರೋ, ಭಗವದ್ವಿಷಯಕವಾಗಿ ಆ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಸಾಧನೆಯನ್ನ ಮಾಡ್ತಾರೋ, ಶಾಸ್ತ್ರಬದ್ಧವಾದ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿರುವಂತಹ
ಆ ಕರ್ಮಗಳನ್ನ ಜ್ಞಾನಪೂರ್ವಕವಾಗಿ ಯಾರು ಮಾಡ್ತಾರೋ ಅವರಿಗೆ ಏನ್ ಮಾಡ್ತಾನೆ ಭಗವಂತ? ಸ್ವರ್ಗಾದಿ ಭೋಗಗಳ ಅವ್ರಿಗೆ ಏನ್ ಮಾಡ್ತಾನೆ ಭಗವಂತ? ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಈ ಎಲ್ಲ ಮೊದಲಾದ ಲೋಕಗಳನ್ನ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಇನ್ನೂ ಒಂದ್ ಸ್ವಲ್ಪ ವ್ಯಾಖ್ಯಾನದಲ್ಲಿ ಇನ್ನೊಂದಿಷ್ಟು ವಿಷಯಗಳನ್ನು ತಿಳಿಸ್ತಾರೆ. ನ ಯಜ್ಞ ನ ಚ ತೀರ್ಥಾನಿ ನೋಪವಾಸ ವ್ರತಾನಿ ಚ ದೈವತಾನಿ ಚ ಸರ್ವಾಣಿ ತ್ರಾತುಂ ತಂ ಶಕ್ನುಯುಃ ಕ್ವಚಿತ್. ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಂತಹ ಪ್ರಮಾಣ, ಹರಿಯಲ್ಲಿ ಭಕ್ತಿಯನ್ನ ಮಾಡದೆ ಎಷ್ಟು ಯಜ್ಞ ಮಾಡಿದ್ರೇನು, ತೀರ್ಥಯಾತ್ರೆ ಮಾಡಿದ್ರೇನು, ಉಪವಾಸ ವ್ರತ ಆಚರಣೆ ಮಾಡಿದ್ರೇನು ಯಾವುದು ಫಲ ಬರೋದೇ ಇಲ್ಲ. ಹಾಗಾಗಿ ಭಗವಂತನ ಧ್ಯಾನ, ಭಗವಂತನ ಸ್ಮರಣೆ ಅದೂ ಕಲಿಯುಗದಲ್ಲಿ ವಿಶೇಷವಾಗಿ ಬಹಳ ಮಹತ್ವ ಇದೆ. ಎಷ್ಟು ನೀವು ಭಗವಂತನ ಸ್ಮರಣೆಯನ್ನ ಮಾಡ್ತೀರೋ ಕಾಲ ಕಾಲಕ್ಕೆ ಭಗವಂತನ ರೂಪಗಳಿದ್ದಾವೆ. ಮಾಂ ಕೇಶವೋ ಕಥಯ ಪ್ರಾತರವ್ಯಾತ್ ಗೋವಿಂದ ಆಸಂಗವಾತ್ತವೇಣು. ನಾರಾಯಣ ವರ್ಮದಲ್ಲಿ ಹೇಳ್ತಾರೆ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಕೇಶವರೂಪಿ ಭಗವಂತ ಅನುಗ್ರಹ ಮಾಡ್ಲಿ. ಆಸಂಗವ ಅತ್ತವೇಣು, ಸಂಧ್ಯಾಕಾಲದಲ್ಲಿ ಗೋವಿಂದ ರೂಪ ನನಗೆ ಅನುಗ್ರಹ ಮಾಡ್ಲಿ. ಪದ್ಮನಾಭ ರೂಪ ನಿಶೀತ ಸಮಯದಲ್ಲಿ ರಾತ್ರಿ ಕಾಲದಲ್ಲಿ ರಕ್ಷಣೆ ಮಾಡ್ಲಿ. ಹೀಗೆ ಕಾಲ ನಿಯಾಮಕನಾಗಿರುವಂತಹ ಭಗವಾನ್ ಕಾಲಮೂರ್ತಿ ಅಂತ ಹೇಳ್ತದೆ ಭಾಗವತ. ಆ ಭಗವಂತನ ಸ್ಮರಣೆಯನ್ನ ಎಷ್ಟು ಸಾಧ್ಯನೋ ಅಷ್ಟು ನಿತ್ಯದಲ್ಲಿ ಮಾಡಿದಾಗ ಅವರಿಗೆ ಭಗವಂತ ಏನು ಮಾಡ್ತಾನೆ? ತನ್ನನ್ನೇ ಯಾರು ಕೊಡ್ತಾರೋ ಅವರಿಗೆ ತನ್ನನ್ನೇ ಕೊಡ್ತಾನಂತೆ ಭಗವಂತ. ಮನವನ್ನ ಕೊಟ್ಟು ಕೂಡಲೇ ಆ ತನುವ ದಂಡಿಸಿ ಸಾಧನೆ ಮಾಡುವಂಥವರಿಗೆ ಹೋಮ, ಯಜ್ಞ, ದಾನ, ತಪಸ್ಸು 3 ತಾಸು ಭಗವಂತನ ಪೂಜೆಯನ್ನು ಯಾರು ಮಾಡ್ತಾರೋ ಭಕ್ತಿ ಶ್ರದ್ಧೆಯಿಂದ, ಶ್ರಮ ಆಗಬೇಕು, ಈ ದೇಹಕ್ಕೆ ದಂಡನೆ ಆಗಬೇಕು. ಆ ದಂಡಿಸಿದಾಗ ದೇಹವನ್ನ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಅಂಥವ್ರನ್ನ ಕಂಡ್ರೆ ಬಹಳ ಪ್ರೀತಿ, ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸರು.